ನಮಸ್ತೆ ಫ್ರೆಂಡ್ಸ್. ಇವತ್ತು ಡೇ 1. ಇವತ್ತಿಂದ ನಾನು ಪ್ರತಿಯೊಂದು ದಿನ ಒಂದು ಬುಕ್ ಓದಲಿಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೇನೆ. ಓಕೆ, ಈ ಬುಕ್ಕಿನ ಹೆಸರು ವಿದ್ಯಾರ್ಥಿಗಳೇ ಯಶಸ್ಸು ಕನಸಲ್ಲ, ಯುವ ಜನತೆಗೆ ಆತ್ಮಶಕ್ತಿ ಜಾಗೃತಿಯ ಕರೆ. ಈ ಬುಕ್ಕನ್ನು ಬರೆದಿರೋರು ಯಾರಂತಂದರೆ ಶ್ರೀ ಗುರೂಜಿ ಕರುಣಿಸಿದ ವಿದ್ಯಾರ್ಥಿಗಳ ಯಶಸ್ಸಿನ ಕೈಪಿಡಿ. ಓಕೆ, ವಿವೇಕ ಪ್ರಕಾಶನ, ಸಾಲಿಗ್ರಾಮ, ದಕ್ಷಿಣ ಕನ್ನಡ ಅವರು ಇದು ಪಬ್ಲಿಷರು. ಓಕೆ, ಇದಕ್ಕೆ ನೆನಪಿಡಿ, ಯಶಸ್ಸು ಸಿಗುವುದು ಅರಿವಿನಿಂದಲ್ಲ ಅನುಷ್ಠಾನದಿಂದ ಅಂತ ಹೇಳಿ ಬರೆದಿದ್ದಾರೆ. ಈ ಬುಕ್ಕು ಕೇವಲ ಎಷ್ಟು ಪೇಜ್ ಇದೆ ಗೊತ್ತಾ? ಜಸ್ಟ್ 120 ಪೇಜ್ ಇದೆ ಅಷ್ಟೇ. ತುಂಬ ಚೆನ್ನಾಗಿದೆ. ಹಾಗಾದರೆ ಓದೋಣ ಬನ್ನಿ. ಆತ್ಮಶಕ್ತಿಯ ತೇಜಸ್ಸು ಓಜಸ್ಸುಗಳನ್ನು ಮೆರೆಸುತ್ತಾ ತಮ್ಮ ಅದ್ವಿತೀಯ ಸಾಹಸ ಸಾಧನೆಗಳಿಂದ ಭವ್ಯ ಭಾರತದ ದಿವ್ಯ ಶಿಲ್ಪ ನಿರ್ಮಿಸುವ ಭರವಸೆಯ ಪ್ರತೀಕವಾದ ವಿದ್ಯಾರ್ಥಿ ಲೋಕದ ಸಮಸ್ತ ಯುವ ಜನತೆಗೆ ಸಿಕ್ಕಿದ್ದ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವುದರಿಂದಲೇ ಸಾರ್ಥಕ್ಕೆ ಎನ್ನಲು ಗುರುದೇವ ಶ್ರೀರಾಮಕೃಷ್ಣರು ಯಾವಾಗಲೂ ಹೇಳುತ್ತಿದ್ದ ಕಥೆ ಇದು. ಒಂದು ದಿನ ಕೆಲವು ಮಿತ್ರರು ಒಟ್ಟಾಗಿ ಹತ್ತಿರದ ಮಾವಿನ ತೋಟ ಹೊಕ್ಕರು. ಅದಕ್ಕೆ ಮಾಲೀಕರಾರು ಇಲ್ಲ ಎಂದೇ ಎಣಿಸಿ ಅವರು ಸುಮ್ಮನೆ ವಿಹಾರಾರ್ಥವಾಗಿ ಅಲ್ಲಿ ಪ್ರವೇಶಿಸಿರಬೇಕು. ಅಲ್ಲಿ ಕೆಲವು ಮಾವಿನ ಮರಗಳನ್ನು ಚಿಗುರಿ ಹೂ ಬಿಡುತ್ತಿದ್ದರೆ ಇನ್ನು ಕೆಲವು ಮರಗಳಲ್ಲಿ ಗಳಿತ ಮಾವಿನ ಹಣ್ಣುಗಳಿದ್ದವು. ಮಾವಿನ ಹಣ್ಣು ತಿಂದರೆ ಸೈ ಎಂಬ ಉದಾಸೀನ ಧೋರಣೆಯಿಂದ ಆ ಮರಗಳ ಹೂವು, ಚಿಗುರು, ರೆಂಬೆಗಳನ್ನು ನೋಡುವುದರಲ್ಲೇ ಉಳಿದವರೆಲ್ಲ ಮಗ್ನರಾದರೆ ಒಬ್ಬ ಮಾತ್ರ ಸರಸರನೆ ಮರ ಹತ್ತಿ ಗಳಿತ ಹಣ್ಣುಗಳನ್ನು ಯಥೇಚ್ಛ ತಿಂದು ತೇಗಿದ. ಅಷ್ಟೊತ್ತಿಗೆ ಆ ತೋಟದ ಮಾಲೀಕ ದೊಣ್ಣೆ ಬೀಸುತ್ತಾ ಕೂಗಿಕೊಂಡು ಬಂದ. ಮಿತ್ರರೆಲ್ಲ ಕಾಲಿಗೆ ಬುದ್ಧಿ ಹೇಳಿದರು, ಅಂದರೆ ಓಡೋಗ್ಬಿಡ್ತಾರೆ. ಎಲ್ಲ ಓಡೋರು. ಆ ಒಬ್ಬನನ್ನು ಬಿಟ್ಟು ಉಳಿದವರೆಲ್ಲ ಆಗ ಅಯ್ಯೋ, ತೋಟದಲ್ಲಿ ಇಷ್ಟು ಹೊತ್ತು ಇದ್ದು ಹಣ್ಣು ತಿನ್ನದ್ದೇ ಹೋದವೆಲ್ಲ ಎಂದು ಪರಿತಪಿಸಿದರು. ಹೌದು, ಗೊತ್ತು ಗುರಿ ಇಲ್ಲದೆ ಈ ಜೀವನದ ಸುವರ್ಣಾವಕಾಶವನ್ನು ವ್ಯರ್ಥ ಮಾಡಿದರೆ ಕಾಲ ಮಿಂಚಿದಾಗ ಕಾಲನ ದೂತರು ಬರುವಾಗ ಅಯ್ಯೋ ಎಂಥ ಅವಕಾಶ ಕೈತಪ್ಪಿ ಹೋಯಿತಲ್ಲ ಎಂದು ಪರಿತಪಿಸುವಂತಾದೀತು. ಆದ್ದರಿಂದ ಸಿಕ್ಕಿದ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವುದೇ ಶ್ರೇಯಸ್ಸಿನ ಮೆಟ್ಟಿಲು, ಯಶಸ್ಸಿನ ತೊಟ್ಟಿಲು. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಬಾಳನ್ನು ಬೆಳಗಿಸಿಕೊಳ್ಳುವ ಸುವರ್ಣಾವಕಾಶ ನಿಮಗೆ ಬಂದಾಗ ನಿಮಗೀಗ ದೊರೆತಿದೆ. ಕಾಲ ಮಿಂಚುವ ಮೊದಲೇ ಜಾಗೃತರಾಗಿರಿ. ನಿಮ್ಮ ಏಳ್ಗೆಗೆ ನೀವೇ ಶಿಲ್ಪಿಗಳಾಗಿ.